ಇಡೀ ವಿಶ್ವವೇ ರಾಮನ ದೇಣಿಗೆ. ಅನಂತ ಜೀವರಾಶಿಗಳಿಗೆ ಕೊಟ್ಟದ್ದೆಲ್ಲ ರಾಮನೇ, ಇನ್ಯಾರಿದ್ದಾರೆ ಕೊಡುವರು? ಬಹುಲೌದಾರ್ಯ ವೀರ್ಯಾದಿ ದೇಹಂ, ಅನಂತ ಔದಾರ್ಯ ಪರಮಾತ್ಮನಿಗೆ. ನಮಗೆಲ್ಲ ದೇಹ ಕೊಟ್ಟದ್ದು ಅವನೇ, ಬುದ್ಧಿ ಕೊಟ್ಟದ್ದು ಅವನೇ, ಇಂದ್ರಿಯಗಳು ಅವನದೇ, ಮನಸ್ಸು ಅವನದೇ, ಪೃಥ್ವಿ ಜಲ ಎಲ್ಲವೂ ಅವನದೇ, ಪಂಚಮಹಾಭೂತಗಳು ಅವನದು. ಹಾಗಾದರೆ ಇಡೀ ವಿಶ್ವವೇ ದೇವರ ದೇಣಿಗೆಯಾದಾಗ ಇದು ಅದು ಅಂತ ಎಣಿಸಿದರೆ ದಣದಾನು ಮನುಷ್ಯ. ಹಾಗಾದರೆ ಎಲ್ಲವೂ ಭಗವಂತನದೇ. ಅಂತಹ ರಾಘವ, ಆ ರಾಘವ ಹಾಗೂ ಸಕಲ ಸಂಪತ್ತಿನ ಅಭಿಮಾನಿನಿಯಾಗಿರುವಂತಹ ಶ್ರೀದೇವಿ, ಸ್ವರ್ಗಲೋಕದ ಇಂದ್ರನ ಸಂಪತ್ತಿರಬಹುದು, ಸತ್ಯಲೋಕದ ಬ್ರಹ್ಮದೇವರ ಸಂಪತ್ತಾಗಿರಬಹುದು, ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಸಂಪತ್ತಿಗೂ ಅಭಿಮಾನಿನಿ, ನಿಯಾಮಕಳಾದವಳು, ಪ್ರೇರಕಳಾದವಳು, ದಾನ ಮಾಡಿದವಳು, ರಕ್ಷಣೆ ಮಾಡುವವಳು ಮಹಾಲಕ್ಷ್ಮಿ. ಅಂತಹ ಶ್ರೀ ಸಮೇತನಾದ ರಾಘವ, ಆ ಶ್ರೀ ರಾಘವ ಇವರಿಬ್ಬರು ಇಂದ್ರರಾಗಿ, ನಿಯಾಮಕರಾಗಿ, ಇವರು ಏನನ್ನ ತಥಾಸ್ತು ಅಂತ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ ಅದನ್ನು ಕೊಡೋದಕ್ಕಾಗಿ ಇವರೊಳಗೆ ಕುಳಿತಿದ್ದಾರೆ. ಆದ್ದರಿಂದ ಶ್ರೀರಾಘವೇಂದ್ರರು ಸಕಲ ಪ್ರದಾತ.